ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಎಂಐ ವರ್ಸಸ್ PBKS ಕ್ವಾಲಿಫೈಯರ್ 2 ಪಂದ್ಯ ಮುಕ್ತಾಯವಾಗಿದೆ. ಸ್ಟಾರ್ಟಿಂಗ್ ಇಲ್ಲಿ ಮಳೆ ಬಂದು ಈ ಒಂದು ಪಂದ್ಯ 9:15ಕ್ಕೆ 9:30ಕ್ಕೆ ಇಲ್ಲಿ ಸ್ಟಾರ್ಟ್ ಆಯಿತು. ಬಟ್ ಅಲ್ಲಿಂದ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಬಾಲಿಂಗ್ ಆಯ್ದುಕೊಂಡಿತ್ತು. ಶ್ರೇಯಸ್ ಅಯ್ಯರ್ ಅವರು ಈ ಒಂದು ಪಿಚ್ ಅಲ್ಲಿ ನಾವು ಚೇಂಜ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು. ಅದೇ ಮುಂಬೈ ಬ್ಯಾಟಿಂಗ್ ಬಂದು ಇಲ್ಲಿ 203ಕ್ಕೆ 6 ವಿಕೆಟ್ ಇಲ್ಲಿ ಕಳೆದುಕೊಂಡ್ರು. ಬಟ್ ಅದೇ ತರ ಮುಂಬೈ ಪರ ರೋಹಿತ್ ಶರ್ಮಾ ಮತ್ತು ಜಾನಿ ಬೆರ್ಸ್ಟೋ ಓಪನರ್ ಆಗಿ ಕಣಕ್ಕಿಳಿದ್ರು. ರೋಹಿತ್ ಶರ್ಮಾ ಅವರ 3 ರನ್ ಇದ್ದಾಗ ಇಲ್ಲಿ ಒಂದು ಕ್ಯಾಚ್ ಕೂಡ ಮಿಸ್ ಮಾಡ್ತಾರೆ. ಬಟ್ ಅಲ್ಲಿಂದ ರೋಹಿತ್ ಶರ್ಮಾ ಕೂಡ ಕಂಬ್ಯಾಕ್ ಮಾಡೋಕೆ ಸಾಧ್ಯ ಆಗಲಿಲ್ಲ. ಕೇವಲ 5+ ರನ್ ಹೊಡೆದು ಇಲ್ಲಿ 8 ರನ್ಗೆ ಇವರು ಮಾರ್ಕಸ್ ಸ್ಟೋನಿಸ್ಗೆ ಔಟ್ ಆದರು. ಬಟ್ ಅದೇ ತರ ಜಾನಿ ಬೆರ್ಸ್ಟೋ ಮತ್ತು ತಿಲಕ್ ವರ್ಮಾ ಅವರ ಮಧ್ಯೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಬಂತು. ವೈಶಾಖ್ ವಿಜಯ್ ಕುಮಾರ್ ಅವರ ಓವರ್ ನಲ್ಲಿ ಇದೀಗ ಹಿಂದ್ಗಡೆ ಹೊಡೆಯೋಕೆ ಹೋಗಿ ಜಾಶ್ ಇಂಗ್ಲಿಷ್ಗೆ ಕ್ಯಾಚ್ ಕೊಟ್ಟು ಜಾನಿ ಬೆರ್ಸ್ಟೋ ಔಟ್ ಆದ್ರು. ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಕೂಡ ಇಲ್ಲಿ ಒಂದು ಅದ್ಭುತ ಪಾರ್ಟ್ನರ್ಶಿಪ್ ಆಡಿದ್ರು. ಬಟ್ ಮುಂಬೈ ತಂಡಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಕ್ರೂಷಿಯಲ್ ಆಯಿತು. ತಿಲಕ್ ವರ್ಮಾ 44 ರನ್ ಆದಾಗ ಕೈಲ್ ಜಮಿಸನ್ ಅವರ ಓವರ್ ನಲ್ಲಿ ಔಟ್ ಆದ್ರು. ಬಟ್ ಅಲ್ಲಿಂದ ಹಾರ್ದಿಕ್ ಪಾಂಡ್ಯ ಜೊತೆ ಕೂಡಿದ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡ್ತಿದ್ರು. ಬಟ್ ಅಲ್ಲಿ ಯಜವಂದ್ರ ಚಹಲ್ ಅವರ ಬಾಲಿಂಗ್ ನಲ್ಲಿ ಹೊಡೆಯೋಕೆ ಹೋಗಿ ಇವರು ಔಟ್ ಆದ್ರು. ಅಂದ್ರೆ ಈ ಹಿಂದಿನ ಬಾಲ್ ಕೂಡ ಇಲ್ಲಿ 6 ಹೊಡೆದ್ರು. ಇದನ್ನು ಕೂಡ 6 ಹೊಡೆಯೋಕೆ ಹೋಗಿ ಇಲ್ಲಿ ನೆಹಲ್ ವದರ್ ಅವರಿಗೆ ಕ್ಯಾಚ್ ಕೊಟ್ಟು ಹೊರಗೋದ್ರು. ನಾಯಕ ಪಾಂಡ್ಯ ಕಡೆಯಿಂದ ಅಷ್ಟೊಂದು ರನ್ ಕೂಡ ಇಲ್ಲಿ ಬರಲಿಲ್ಲ. ಅವರು ಕೂಡ ಒಮರ್ ಜೈ ಅವರ ಓವರ್ ನಲ್ಲಿ ಔಟ್ ಆಗ್ತಾರೆ. ಇನ್ನು ಕೊನೆಯದಾಗಿ ನಿಂತುಕೊಂಡು ಆಡೋದಲ್ಲಿ ನಮನ್ದೀರ್ ಇದೀಗ ಮತ್ತೊಮ್ಮೆ ಮುಂಬೈ ತಂಡಕ್ಕೆ ಇಲ್ಲಿ ಒಂಥರ ಕ್ಲಾಸ್ ಇನ್ನಿಂಗ್ಸ್ ಆಡಿದ್ದು ನಮನ್ದೀರ್ 18 ಬಾಲಿಗೆ 37 ರನ್ ಗಳಿಸಿ ಆಡ್ತಿದ್ರು. ಅವರು ಕೂಡ ಒಮರ್ ಜೈ ಅವರ ಬಾಲಿಂಗ್ ನಲ್ಲಿ ಇಲ್ಲಿ ಔಟ್ ಆದ್ರು. ಕೊನೆಯದಾಗಿ ರಾಜ್ ಬಾವ 4 ಬಾಲಿಗೆ 8 ರನ್ ಹೊಡೆದು ಅಜೇಯರಾಗಿದ್ರು. ಇನ್ನು ಮುಂಬೈ ತಂಡ 20 ಓವರ್ಗೆ 6 ವಿಕೆಟ್ ಕಳೆದುಕೊಂಡು 203 ರನ್ ಇಲ್ಲಿ ಗಳಿಸಿತು. ಪಂಜಾಬ್ ತಂಡ ಫೈನಲ್ಗೆ ಎಂಟ್ರಿ ಕೊಡಬೇಕಾದ್ರೆ ಇಲ್ಲಿ 204 ರನ್ ಹೊಡಿಬೇಕಿತ್ತು. ಬಟ್ ಅದೇ ತರ ಪಂಜಾಬ್ ಕಡೆಯಿಂದ ಪಬ್ ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ ಇಲ್ಲಿ ಓಪನಿಂಗ್ ಮಾಡಿದ್ರು. ಇವ್ರ ಕಡೆನೂ ಕೂಡ ಪಂಜಾಬ್ ತಂಡಕ್ಕೆ ಸ್ಟಾರ್ಟಿಂಗ್ ಚೆನ್ನಾಗಿರ್ಲಿಲ್ಲ. ಪಬ್ ಸಿಮ್ರಾನ್ ಅವರು 6 ನಿಂತಾಗ ಟ್ರೆಂಟ್ ಬೋಲ್ಟ್ ಅವರ ಓವರ್ ನಲ್ಲಿ ರೇಸ್ ಟೋಪ್ಲಿಗೆ ಕ್ಯಾಚ್ ಕೊಟ್ಟರು. ಬಟ್ ರೇಸ್ ಟೋಪ್ಲಿ ಓಡಿ ಬಂದು ಹಿಡಿದಂತ ಕ್ಯಾಚ್ ಈಗ ಅದ್ಭುತವಾಗಿತ್ತು. ಪಬ್ ಸಿಮ್ರಾನ್ ಫೀಲ್ಡಿಂಗ್ ನಲ್ಲಿ ಕೂಡ ಒಂದು ಮಿಸ್ ಫೀಲ್ಡ್ ಮಾಡಿದ್ರು. ಹೀಗಾಗಿ ಅವ್ರ ಕಡೆಯಿಂದ ಯಾವುದೇ ಕಾಂಟ್ರಿಬ್ಯೂಟ್ ಬರಲಿಲ್ಲ. ಕೊನೆಯದಾಗಿ ಜಾಶ್ ಇಂಗ್ಲಿಷ್ ಕೂಡ ಇಲ್ಲಿ ಚೆನ್ನಾಗಿ ಆಡಿದ್ರು. ಅಂದ್ರೆ ಬೂಮ್ರಾ ಅವರ ಒಂದೇ ಓವರ್ ನಲ್ಲಿ 20 ರನ್ ಹೊಡೆದು ಬೂಮ್ರಾಗೆ ಇದೀಗ ಇನ್ನಿಂಗ್ಸ್ ತಗೊಂಡ್ರು. ಬಟ್ ಅದೇ ತರ ಅಯ್ಯರ್ ಕೂಡ ಇಲ್ಲಿ ಅಜೇರಾಗಿ 8 6 5 4 ಸಹಿತ ಈ ಒಂದು ಇನ್ನಿಂಗ್ಸ್ ಆಡಿ ಇಲ್ಲಿ ಪಂಜಾಬ್ ತಂಡಕ್ಕೆ ಗೆಲುವು ತಂದುಕೊಟ್ರು. ಇನ್ನು ನೆಹಲ್ ವದರ ಕೂಡ ಇಲ್ಲಿ ಅವರು ಚೆನ್ನಾಗಿ ಆಡಿದ್ರು. 13 ರನ್ ಗಳಿಸಿದಾಗ ಒಂದು ನೆಹಲ್ ವದರ ಅವರ ಕ್ಯಾಚ್ ಇಲ್ಲಿ ಟ್ರೆಂಟ್ ಬೋಲ್ಟ್ ಬಿಟ್ರು. ಬಟ್ ನೆಹಲ್ ವದರ 48 ರನ್ ಆದಾಗ ಇಲ್ಲಿ ಅಶ್ವಿನಿ ಕುಮಾರ್ ಅವರ ಓವರ್ ನಲ್ಲಿ ಸ್ಯಾಂಟನ್ಗೆ ಕ್ಯಾಚ್ ಕೊಟ್ಟು ಹೊರಗೋದ್ರು. ಶಶಾಂಕ್ ಸಿಂಗ್ 2 ರನ್ ಗಳಿಸಿದ್ರೆ ಮಾರ್ಕಸ್ ಸ್ಟೋನಿಸ್ 2 ರನ್ ಗಳಿಸಿದ್ರು. ನೆಹಲ್ ವದರ ಅವರ ಒಂದು ಕ್ಯಾಚ್ ಹಿಡಿದ್ರೆ ಬಹುಶಃ ಇಲ್ಲಿ ಎಂಐಗೆ ಒಂದು ಅವಕಾಶ ಇರ್ತಿತ್ತು. ನೆಕ್ಸ್ಟ್ ಬಂದಂತ ಶಶಾಂಕ್ ಸಿಂಗ್ ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ರನ್ಔಟ್ ಆದ್ರು. ಒಂದು ರನ್ ಆಲ್ರೆಡಿ ಇವರು ಓಡಿ ಸೆಕೆಂಡ್ ರನ್ ತೆಗೆದುಕೊಳ್ಳುವಾಗ ಇಲ್ಲಿ ರನ್ಔಟ್ ಆದ್ರು. ಬಟ್ ಅದೇ ತರ ಅಯ್ಯರ್ ಏನಪ್ಪಾ ಅಂದ್ರೆ ಮುಂಬೈ ತಂಡವನ್ನ ಎಲಿಮಿನೇಟ್ ಮಾಡಿದ್ರೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಇವರೇ ಇದೀಗ 87 ರನ್ ಗಳಿಸಿ ಇಲ್ಲಿ ತಂಡವನ್ನ ಮುಗಿಸಿದ್ರು. ಕೊನೆ 2 ಓವರ್ಗೆ ಬೇಕಾಗಿದ್ದು 24 ರನ್. ಬಟ್ ಶ್ರೇಯಸ್ ಅಯ್ಯರ್ ಅಶ್ವಿನಿ ಕುಮಾರ್ ಅವರ 19ನೇ ಓವರ್ ನಲ್ಲಿ 4 ಬಾಲ್ಗೆ 4 6 ಬಾರಿಸಿ ಇಲ್ಲಿ ಪಂದ್ಯವನ್ನ ಮುಗಿಸಿದ್ರು. ಬಟ್ ಇದು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಖುಷಿ ಕೊಟ್ಟಿದೆ. ಇದೀಗ ಮತ್ತೊಮ್ಮೆ RCB ವಿರುದ್ಧ ಇವರು ಫೈನಲ್ ಆಡಕ್ಕೆ ರೆಡಿದ್ದಾರೆ. ಬಟ್ ನಮ್ಮ RCB ವರ್ಸಸ್ PBKS ನಾಳೆ ಏನಪ್ಪಾ ಫೈನಲ್ ಪಂದ್ಯ ನಡೀತಿದೆ. ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.